ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕಾಮನ್ ಆಗಿ ಕೇಳೋದು, ಏನು ನಿಮ್ಮ ಅಪ್ಪ ಅಮ್ಮನ್ನ ಬಿಟ್ಬಿಟ್ಟು ಬಂದು ಇಲ್ಲಿ ಆರಾಮಾಗಿದ್ಯಾ, ಮನೆ ಬಿಟ್ಟು ಓಡ್ಬಿಟ್ಟು ಬಂದಿದ್ಯಾ. ಇದೇ ಥರ ತುಂಬ ತುಂಬ ಸತಿ ನೋಡಿದ್ದೀನಿ. ಮೊನ್ನೆ ಆಲ್ಬಮ್ ವಿಡಿಯೋ ಹಾಕಿದ್ವಲ್ಲ ನಿನ್ನೆ, ಅವಾಗಲೂ ಕೂಡ ಈ ಕಮೆಂಟ್ ಬಂತು. ನನ್ನ ಹೆಂಡತಿ ಬಗ್ಗೆ ಯಾರೇ ಏನೇ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು ಕೂಡ ನಾನು ಸಹಿಸ್ಕೊಳ್ಳೋ ಅಷ್ಟು ತಾಳ್ಮೆಯಿಂದ ಇಲ್ಲ. ಯಾಕಂದರೆ ನನ್ನ ಹೆಂಡತಿ ಬಗ್ಗೆ ಏನು ಅಂತ ನನಗೆ ಗೊತ್ತು, ಅವಳು ಅವ್ರ ಅಪ್ಪ ಅಮ್ಮಂಗೆ ಎಷ್ಟು ಮಾಡಿದ್ದಾಳೆ ಅಂತ ನನಗೆ ಗೊತ್ತು. ಮತ್ತು ಅವಳ ಮನೆಯಲ್ಲಿ ಇನ್ಫಾರ್ಮ್ ಮಾಡ್ದಲೆ ಏನು ಅವಳೇನು ಬಂದಿಲ್ಲ, ಆಯಿತಾ. ಅವ್ರ ಮನೆಯಲ್ಲಿ ಗೊತ್ತಿತ್ತು, ಅವ್ರ ಅಪ್ಪನೂ ಕೂಡ ಒಪ್ಕೊಂಡಿದ್ರು ಮದುವೆ ಮಾಡೋಕ್ಕೆ. ಅದಾದಮೇಲೆ ಕಾರಣಾಂತರಗಳಿಂದ ಅವ್ರ ಕೈನಲ್ಲಿ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅವ್ರ ಪರ್ಮಿಷನ್ ತೊಗೊಂಡೆ ನಮ್ಮಪ್ಪ ಮುಂದೆ ನಿಂತು ನಮ್ಮ ಮದುವೆನ ಮಾಡಿಕೊಟ್ಟಿದ್ದು ಅಲ್ವಾ. ಏನು ಗೊತ್ತಾ, ಕೆಲವೊಂದು ಹಿಂದೆ ಏನು ನಡೆದಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ತಿಳ್ಕೊಳ್ದೆ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಕೆಟ್ಟದಾಗಿ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ಇಲ್ಲಿ ನಾನು ಕೇಳೋದು, ನನ್ನ ಹೆಂಡ್ತಿದ್ದು ಏನು ತಪ್ಪಿದೆ? ಅವಳು ಇಷ್ಟಪಟ್ಟಿರೋ ಹುಡುಗನ ಮದುವೆ ಆಗಿದ್ದೆ ತಪ್ಪಾ ನಿಮ್ಮ ಪ್ರಕಾರ? ಇಲ್ಲ ಅವ್ರ ಮನೆಯಲ್ಲಿ ತೋರಿಸಿದ ಹುಡುಗನ ಮದುವೆ ಆಗಿ ಮನಸ್ಸಲ್ಲಿ ನನ್ನನ್ನು ಇಟ್ಕೊಂಡು ಅದೇ ಇವಾಗ ಬೆಡ್ತಿಂದ ತಲ್ಲೋದು, ಬೇರೆ ಬೇರೆ ಏನೇನೋ ಇನ್ಸಿಡೆಂಟ್ ಆಗ್ತಿರೋದು ನಿಮಗೆ ಗೊತ್ತು. ಒಬ್ಬನ ಲವ್ ಮಾಡಿರ್ತಾರೆ, ಇನ್ನೊಬ್ರನ್ನ ಮದುವೆ ಆಗಿರ್ತಾರೆ. ಏನು ತಪ್ಪಿಲ್ದಿರೋ ಗೊತ್ತಿಲ್ದಿರೋ ಹುಡುಗನ ಮದುವೆ ಆದವನು ಕೂಡ ಬಿಡ್ತಾ ಇಲ್ಲ. ಅಷ್ಟು ಈಸಿ ಅಲ್ಲ. ಮನ್ಸಲ್ಲಿ ಒಬ್ಬನ ಇಟ್ಕೊಂಡು ಇನ್ನೊಬ್ಬನ ಹೋಗಿ ಮದುವೆ ಆಗೋದು ಅಷ್ಟು ಈಸಿ ಅಲ್ಲ. ಅದು ಹುಡುಗಿರಿಗೆ ಆಗಲಿ ಹುಡುಗರಿಗೆ ಆಗಲಿ ಇಬ್ಬರಿಗೂ ಕೂಡ ಅದೊಂದು ಆ ಪರಿಸ್ಥಿತಿ ತುಂಬಾ ಕಷ್ಟ ಇರುತ್ತೆ. ಮತ್ತೆ ಇದರಲ್ಲಿ ಅವ್ರ ಅಪ್ಪ ಅಮ್ಮ ಒಪ್ಕೊಂಡಿರ್ಲಿಲ್ಲ. ಏನಕ್ಕೆ ಒಪ್ಕೊಂಡಿರ್ಲಿಲ್ಲ ಅಂದ್ರೆ ಕಾರಣಾಂತರಗಳಿಂದ. ನಾನು ಹೇಳ್ತೀನಿ ಫಸ್ಟು, ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಇವ್ರನ್ನೇ ಲವ್ ಮಾಡ್ತಿದ್ದೀನಿ, ಇವ್ರನ್ನೇ ಮದುವೆ ಆಗ್ತೀನಿ ಅಂತ ಗೊತ್ತಿತ್ತು. ಅಮ್ಮಂಗೆ ಇಷ್ಟ ಇರಲಿಲ್ಲ, ಅಪ್ಪ ಒಪ್ಕೊಂಡಿದ್ರು. ಬಟ್ ಅಮ್ಮನ ಆಪೋಸಿಟ್ ಆಗಿ ಅಪ್ಪನೂ ಕೂಡ ಲಾಸ್ಟಿಗೆ ಬೇಡ ಅನ್ನೋ ಪರಿಸ್ಥಿತಿ ಬಂತು. ಮನೇಲಿ ಏನೇನೋ ಆಯಿತು, ಸೊ ಬೇಡ ಅನ್ನೋ ಪರಿಸ್ಥಿತಿಗೆ ಹೋದ್ವಿ. ಸೊ ಅದೆಲ್ಲ ಆಗಿ ಕೊನೆಗೂ ನಾನು ಇನ್ಫಾರ್ಮ್ ಮಾಡಿದ್ದೀನಿ, ನಾನು ಇವ್ರನ್ನೇ ಮದುವೆ ಆಗ್ತಿರೋದು, ಇವ್ರನ್ನೇ ಮದುವೆ ಆಗೋದು ಕೂಡ ಅಂತ. ಅವ್ರು ಓಕೆ ಅಂದಮೇಲೆ ನಾವು ಮುಂದಿನ ಪ್ರೊಸೀಜರಿಗೆ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಅವರಪ್ಪ, ಎಲ್ಲರಪ್ಪ ಅಂದರೂ ಏನಕ್ಕೆ ಒಪ್ಕೊಳ್ಳಲ್ಲ ಅಂದರೆ ಲವ್ ಮ್ಯಾರೇಜ್ನ, ಅವ್ರ ಮಗಳನ್ನ ಯಾವ ರೀತಿ ನೋಡ್ಕೋತಾರೋ. ಫೈನಾನ್ಷಿಯಲಿ ನಾವು ಅಷ್ಟು ಚೆನ್ನಾಗಿರಲಿಲ್ಲ, ಇವಳಿಗೆ ಹುಡುಕ್ತಿದ್ದ ಹುಡುಗರೆಲ್ಲ ದೊಡ್ಡ ದೊಡ್ಡ ಸ್ಟ್ಯಾಂಡರ್ಡೆ. ಎಲ್ಲ ಅಪ್ಪ ಅಮ್ಮಂಗೂ ಇರುತ್ತಲ್ಲ ಮಕ್ಕಳು ಚೆನ್ನಾಗಿರಬೇಕು ಅಂತ. ಸೊ ಆ ಥರ ಮೈಂಡ್ ಸೆಟ್ಟಲ್ಲಿ ಅವರಿದ್ರು. ಸೊ ಅವ್ರ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇವಾಗಲೂ ಕೂಡ ಮೊನ್ನೆ ತಾನೇ ನಾವು ಮೀಟ್ ಮಾಡಿದ ವೀಡಿಯೋನೂ ಹಾಕಿದ್ದೀವಿ. ಇವಾಗೆಲ್ಲ ಚೆನ್ನಾಗಿದ್ದೀವಿ. ಇವಳು ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಮೊದಲು ಕೂಡ ಇವಳು ನನಗಿಂತ ಮೊದಲಿಂದನೂ ಕೆಲ್ಸಕ್ಕೆ ಹೋಗ್ತಾ ಇರೋದು. ಅವಾಗ ಇವ್ರ ಅಪ್ಪ ಅಮ್ಮನ ನೋಡ್ಕೊಳ್ಳೋದಲ್ದಲೆ ನನಗೂ ಏನೇನು ಬೇಕು ಬೇಸಿಕ್ ಥಿಂಗ್ಸು, ಬಟ್ಟೆ ಕೊಡಿಸೋದಾಗಲಿ, ವಾಚ್ ಕೊಡಿಸೋದಾಗಲಿ, ಇದೆಲ್ಲ ಮಾಡ್ತಾಯಿದ್ಲು. ನಮ್ಮದೇನು 15 ವರ್ಷ ಆಗಿದೆ ಲವ್ ಮಾಡೋಕ್ಕೆ, ಅಂದರೆ ರಿಲೇಷನ್ಶಿಪ್ಪಲ್ಲಿದ್ದು. ಸೊ ಅವಾಗಿಂದನೂ ನನಗಿಂತ ಮುಂಚೆಯಿಂದ ಕೆಲ್ಸಕ್ಕೆ ಹೋಗಿರೋದು, ನನಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರೋದು ಇವಳಿಗೇನೆ ಕೆಲಸದಲ್ಲಿ. ಸೊ ಅವಾಗಲಿಂದನೂ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ, ನನ್ನನ್ನು ಕೂಡ ಚೆನ್ನಾಗಿ ನೋಡ್ಕೋತಾ ಇದ್ಲು. ಓಡ್ ಬಂದು ಮತ್ತು ಅಪ್ಪ ಅಮ್ಮನ ಬಿಟ್ಟು ಇವಳು ಆರಾಮಾಗಿದ್ದಾಳೆ ಅಂತ ಏನಿಲ್ಲ. ಇನ್ನೊಂದು, ನಾನು ಓಡೋಗಿ ಮದುವೆ ಆಗಿದ್ದೀನಿ ಅಂತ ನಾನು ಎಲ್ಲೂ ಹೇಳ್ಕೊಳ್ಳಲ್ಲ. ನಾನೇನು ಓಡೋಗಿ ಮದುವೆ ಆಗಿಲ್ಲ, ಪರ್ಮಿಷನ್ ತಗೊಂಡು ಹೋಗಿ ಮದುವೆ ಆಗಿರೋದು. ಅವರು ಕೂಡ ನಮ್ಮ ಮದುವೆ ಆದ್ಮೇಲೆ ಯಾವುದೇ ರೀತಿ ನನಗೆ ಏನಾಯ್ತು ಆ ಟೈಮಲ್ಲಿ ಅವರಿಗೆ ನಮ್ಮ ಮದುವೆಗೆ ಬರಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ, ಅವ್ರು ಬರಲಿಲ್ಲ, ಅಷ್ಟೇ ಮತ್ತೆ ಆಗಿರೋದು. ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿದ್ರೆ ಅವ್ರ ಅಪ್ಪನೇ ಮದುವೆ ಮಾಡಿಕೊಡ್ತಾ ಇದ್ರು. ಪಾಪ ಅವ್ರದ್ದಷ್ಟು ಕಂಡೀಷನ್ ಚೆನ್ನಾಗಿರಲಿಲ್ಲ. ಸೊ ಅದು ಬಿಟ್ಟರೆ ನಮ್ಮ ಮದುವೆ ಆದಮೇಲೂ ಕೂಡ ಅವ್ರು ಯಾವುದೇ ರೀತಿಯಾದ ತೊಂದರೆನೂ ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ. ಮತ್ತು ಇವಾಗ ರೀಸೆಂಟಾಗಿ ಅವ್ರ ಮನೆಗೆ ಹೋಗಿದ್ದೀವಿ, ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಅವರಿಗೆಲ್ಲ ವಿಡಿಯೋಗೆ ಬರೋಕ್ಕೆ ಅಷ್ಟು ಇಷ್ಟ ಇಲ್ಲ. ಎರಡು ಫ್ಯಾಮಿಲಿನೂ ತುಂಬ ಚೆನ್ನಾಗಿದ್ದೀವಿ. ನಮ್ಮ ಅಪ್ಪ ಅಮ್ಮ ಯಾಕೆ ಎಲ್ಲರೂ ಕೇಳ್ತೀರಾ ವಿಡಿಯೋದಲ್ಲಿ, ಯಾಕೆ ನಿಮ್ಮ ಅಪ್ಪ ಅಮ್ಮನ ತೋರಿಸಲ್ಲ, ಬರೀ ನಿಮ್ಮ ಅತ್ತೆ ಮಾವನ್ನೇ ತೋರಿಸ್ತೀರಾ ಹಂಗೆ ಹಿಂಗೆ ಅಂತ. ಅದನ್ನು ನೆಗೆಟಿವ್ ಆಗಿ ಆಗ್ತಿರಲ್ಲ, ಹೆಂಗಿರುತ್ತೆ ನಿಮ್ಮ ಮನಸ್ಸು ಅಂತ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಕ್ಯಾಮ್ರಾ ಶೈ ತುಂಬ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕನ ಮಕ್ಕಳು ವಿಡಿಯೋದಲ್ಲಿ ಬರ್ತಾರೆ. ಅವ್ರ 3 ಜನಕ್ಕೂ ಕೂಡ ಕ್ಯಾಮ್ರಾ ಶೈ ತುಂಬಾನೇ ಇದೆ. ಸೊ ಅವ್ರು ಹಾಗಾಗಿ ಯಾವುದೇ ವಿಡಿಯೋಸ್ ಅಲ್ಲಿ ಇವ್ರ ಅಕ್ಕನ ಮಗಳು ಆಕ್ಟಿವ್ ಇದ್ದಾಳೆ, ಅವಳಿಗಿಂತ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಳೆ, ಅವಳು ಬರ್ತಿರ್ತಾಳೆ. ವಿಡಿಯೋಸ್ ಅಲ್ಲಿ ಇದ್ದಾಳೆ ಅವಳು ಕೂಡ ತುಂಬಾ. ಅದು ನೀವು ಕೇಳೋ ರೀತಿ ಕೇಳಿದ್ರೆ ಹೇಳೋಕೊಂಥರ ಚೆನ್ನಾಗಿರುತ್ತೆ. ಅಪ್ಪ ಅಮ್ಮನ್ ಬಿಟ್ಬಿಟ್ಟು ಬಂದಿದ್ಯಾ, ನಿಂಗೇನು ಅನಿಸ್ತಿಲ್ವಾ, ಓಡ್ಬಿಟ್ಟು ಬಂದಿದ್ಯಾ, ಓ ಇಲ್ಲಿ ಖುಷಿಯಾಗಿದ್ಬಿಡ್ತೀಯಾ, ನೀನು ಯಾವತ್ತೂ ಉದ್ಧಾರ ಆಗಲ್ಲ. ಅಲ್ಲ, ಪ್ರೀಸೋಳ್ನ ಮದುವೆ, ಇವಾಗ ಇವಳು ಲವ್ ಮಾಡಿರೋನ್ ಮದುವೆ ಆಗಲಿಲ್ಲ ಅಂದರೆ ಅದಕ್ಕೊಂಥರ ಹೇಳ್ತೀರಾ. ಯಾವಾಗಲೂ ಏನು ಹೇಳ್ತಾರೆ, ನಮ್ಮ ಮನೆಯಲ್ಲೇ 100 ಪ್ರಾಬ್ಲಮ್ ಇರುತ್ತೆ. ಅಂದರೆ ನಮ್ಮನೆ ದೋಸೆ ತೂತಾಗಿ ಬೇರೆಯವ್ರ ಮನೆ ದೋಸೆ ಎಲ್ಲ ತೂತು ಅಂತ. ಗಾದೆ ಅದು. ಬಟ್ ಇದು ಬಿಟ್ಬಿಡಿ, ಲೈಫ್ ಇರೋದು ಒಂದು ಲೈಫು, ಎಂಜಾಯ್ ಮಾಡ್ಕೊಂಡು ಆರಾಮಾಗಿರಿ. ಬೇರೆಯವ್ರ ಲೈಫ್ನ ಪ್ರಿಟೆಂಡ್ ಮಾಡೋದು, ಇವಾಗ ನಾನು ನಾರ್ಮಲಾಗಿ ನಂದು ಅಂತ ಹೇಳ್ತಾ ಇಲ್ಲ, ಬೇರೆ ಯಾರದೇ ಆದ್ರೂ ಅಷ್ಟೇ. ನಿಮಗೆ ಅವ್ರು ಇಷ್ಟ ಆಗ್ತಿದ್ದಾರಾ ನೋಡಿ, ಎಂಕರೇಜ್ ಮಾಡಬೇಕಾ ಮಾಡಿ. ನಿಮಗೆ ಅವ್ರು ಇಷ್ಟ ಆಯ್ತಿಲ್ವಾ, ಬ್ಲಾಕ್ ಆಪ್ಷನ್ ಎಲ್ಲ ಕಡೆನೂ ಇದೆ, ನೀವು ಬ್ಲಾಕ್ ಮಾಡಿ. ಇನ್ನೊಬ್ರು ಮನಸ್ಸಿಗೆ ನೋವು ಕೊಡೋವಂಗೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇವಾಗ ಇವಳು ಓಡ್ ಬಂದಿದ್ದಾಳೆ ಅಂತ ಕಮೆಂಟ್ಗಳು ನಾನು ನೋಡಿದ್ರೂ ಕೂಡ ನನಗೂ ಕೂಡ ಬೇಜಾರಾಗುತ್ತೆ. ಯಾಕಂದರೆ ನನ್ನ ಹೆಂಡತಿ ಬಗ್ಗೆ ನನಗೆ ಗೊತ್ತು, ನನ್ನ ಹೆಂಡತಿ ಮೇಲೆ ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ.
ಸೊ ಆ ಥರ ಎಲ್ಲ ಹೇಳ್ದಾಗ ನಿಜವಾಗ್ಲೂ ಈ ತರ ಎಲ್ಲ ಈ ಟಾಪಿಕ್ ಬಗ್ಗೆ ಎಲ್ಲ ಮಾತಾಡಕ್ ನಿಜ ಇಷ್ಟ ಆಗಲ್ಲ. ಆಲ್ಬಮ್ ನೋಡಿದಾಗ ನನಗೆ ಬೇಜಾರಾಯಿತು ಆಯಿತಾ. ನಾನು ಅವ್ರ ಅಪ್ಪ ಅಮ್ಮನ ವೀಡಿಯೋನ ನಮ್ಮ ಮದುವೆಗೆ ಬಂದಿಲ್ಲ ಅಂತ ಒಂದು ಎಡಿಟ್ ಮಾಡ್ಬಿಟ್ಟು ಅವ್ರ ಅಕ್ಕಂಗೆ ಕೂಡ ಸೆಂಡ್ ಮಾಡಿದ್ದೆ. ಯಾಕಂದರೆ ನನಗೆ ಅಷ್ಟು ಬೇಜಾರಿದೆ. ಯಾವುದೇ ಹೆಣ್ಮಗುಗಾದರೂ ಅವ್ರ ಮದುವೆಯಲ್ಲಿ ಅವ್ರ ಅಪ್ಪ ಅಮ್ಮ ಇರಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೆ, ಆಸೆನೂ ಕೂಡ ಪಟ್ಟಿರ್ತಾರೆ ಆಯಿತಾ. ಅದು ಕಾರಣಾಂತರಗಳಿಂದ ಆಗಿಲ್ಲ. ನಾನು ಎಂತಿದ್ದು ಏನೂ ತಪ್ಪಿಲ್ಲ. ಅವ್ರು ಪ್ರೀತಿಸೋನ್ನೇ ಅವ್ಳು ಮದುವೆ ಆಗಿರೋದು. ಇವಾಗ ನನ್ನನ್ನು ಬಿಟ್ಬಿಟ್ಟಿದ್ರೆ ಅದೊಂಥರ, ಓ ಇವಳು ಯಾರನ್ನೋ ಲವ್ ಮಾಡಿದ್ರು, ಯಾರನ್ನೋ ಮದುವೆ ಆಗಿದೆ. ಅದಕ್ಕೂ ಎಷ್ಟೆಷ್ಟು ಕೆಟ್ಟಾಗಿ ಮಾತಾಡ್ತಾರೆ ಗೊತ್ತಾ. ಅಷ್ಟು ವರ್ಷ ಬೇರೆ ಹುಡ್ಗನ ಜೊತೆ ಸುತ್ತಿದ್ಲು, ಈಗ ಇನ್ನೊಬ್ಬನ ಜೊತೆ ಇದ್ದಾಳೆ. ಈಗಿನ ಸಿಚುವೇಶನಲ್ಲಿ ನೀವೇ ನೋಡ್ತಾ ಇದ್ದೀರ, ಎಷ್ಟೊಂದು ಒಬ್ರನ್ನ ಲವ್ ಮಾಡಿರ್ತಾರೆ, ಪೇರೆಂಟ್ಸ್ ಹಿಂಸೆಗೆ ಇನ್ನೊಬ್ರನ್ನ ಮದುವೆ ಆಗಿರ್ತಾರೆ. ಅವ್ರು ಮದುವೆ ಆಗಿ ಅಲ್ಲೂ ಕೂಡ ಚೆನ್ನಾಗಿಲ್ದಲೆ ಇವಾಗ ಮೊನ್ನೆ ಒಂದು ಬೆಡ್ತಿಂದ ತಳ್ಳಿದ ಇನ್ಸಿಡೆಂಟು ನಿಮಗೂ ಕೂಡ ಗೊತ್ತಿರ್ಬೋದು. ಅವ್ರ ಹತ್ರ ದುಡ್ಡು ಇದೆ, ಎಲ್ಲನೂ ಚೆನ್ನಾಗಿದೆ, ಬಟ್ ಪ್ರೀತಿ ಹಂಗೆ ಮಾಡಿಬಿಡುತ್ತೆ. ಅದು ಆ ಪಾಯಿಂಟ್ ಆಫ್ ಏಜಲ್ಲೂ ಕೂಡ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸತಿ ಇವಾಗ ಯಾರು ತಪ್ಪು ಯಾರು ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಮದುವೆ ಆಗಬೇಕಿದ್ರೆ ಏನು ಹೇಳ್ತೀನಿ, ಯೋಚನೆ ಮಾಡಿ ಆದಷ್ಟು ಹುಷಾರಾಗೇ ಆಗಿ. ನಾನು ಯಾವಾಗಲೂ ಹೇಳೋ ಹಂಗೆ ನಾನು ಒಬ್ಬನೇ ಮಗ ನಮ್ಮ ಅಪ್ಪ ಅಮ್ಮನಿಗೆ. ನನ್ನನ್ನು ನೋಡ್ಕೊಳ್ಳೋದಕ್ಕಿಂತ ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗಿ ನನಗೆ ಬೇಕಿತ್ತು. ಸೊ ನನಗೆ ನನ್ನ ಹುಡುಗಿ ಮೇಲೆ ನಂಬಿಕೆ ಇತ್ತು. ನಮ್ಮ ಅಪ್ಪ ಅಮ್ಮನ್ನ ನಾನು ಇಲ್ಲ ಅಂದ್ರೂ ಕೂಡ ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ನಾನು ಇವಳನ್ನ ಮದುವೆ ಆಗಿದ್ದು. ನನ್ನ ಪ್ರಕಾರನೂ ಮದುವೆ ಅಂದರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ತೊಗೊಳ್ಳಿ. ಇವಾಗ ಅರೇಂಜ್ ಮ್ಯಾರೇಜಲ್ಲೂ ಅಷ್ಟೇ, ಒಂದು ತಿಂಗ್ಳಿಗೆ ಎಂಗೇಜ್ಮೆಂಟ್ ಆಗಿಬಿಡುತ್ತೆ, ಆಮೇಲೆ ಮದುವೆ ಆಗಿಬಿಡುತ್ತೆ. ಯಾಕಂದ್ರೆ ಇವಾಗ ಇಬ್ಬರು ಕೂಡ ಓದಿರ್ತಾರೆ, ಇಬ್ರಿಗೂ ಕೂಡ ನಾನು ಇಂಡಿಪೆಂಡೆಂಟಾಗಿ ದುಡಿಬೋದು ಅನ್ನೋ ಈಗೋ ಅನ್ನೋದು ಬಂದಿರುತ್ತೆ. ಅದು ಕಾಮನಾಗಿ ಬಂದಿರುತ್ತೆ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಸೊ ಅದರಿಂದ ಜಗಳಗಳು ಸ್ಟಾರ್ಟ್ ಆಗುತ್ತೆ ಈಗಿನ ಜನ್ರೇಷನಲ್ಲಿ. ಗ್ಯಾಪ್ ತಗೊಳ್ಳೋದು ಒಳ್ಳೇದು. ಗ್ಯಾಪ್ ತಗೊಳ್ಳಿ, ಸ್ವಲ್ಪ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಮದುವೆ ಆಗಿ ಅವಾಗ ಇನ್ನೂ ಕೂಡ ಚೆನ್ನಾಗಿರ್ಬೋದು. ನಮ್ಮ ಅಭಿಪ್ರಾಯ. ಬೇರೆ ಬೇರೆ ಅಭಿಪ್ರಾಯ ಬೇರೆ ಬೇರೆ ಥರ ಇರುತ್ತೆ. ಮದುವೆ ಆಗಿ ಮುಂದೆ ಬೇರೆ ಥರ ಸಫರ್ ಪಡೋದಕ್ಕಿಂತ ಸ್ವಲ್ಪ ಗ್ಯಾಪ್ ಕೊಟ್ಟು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡ ಮೇಲೇನೆ ಮದುವೆ ಆಗಿ. ನಾನು ನಮ್ಮ ಹುಡುಗಿನ ಮದುವೆ ಆಗಿದ್ದು ಅದೇ ರೀಸನ್ಗೆ. ನಾನಿಲ್ಲ ಅಂದ್ರೂ ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ ಅಂತ. ಇಲ್ಲಿ ನಮ್ಮ ಮದುವೆ ಆಗಬೇಕಾದ್ರೂ ಅಷ್ಟೇ, ನಮ್ಮಪ್ಪ ತುಂಬಾ ಹೇಳಕ್ಕಾಗಲ್ಲ ಪಾಪ, ಅವ್ರೊಬ್ಬರೇ ನಿಂತು ಪ್ರತಿಯೊಂದಕ್ಕೂ ಓಡಾಡಿ ಎಲ್ಲ ಮಾಡಿದ್ದಾರೆ. ಅವರೊಬ್ಬರೇ ನಿಂತು ಎಲ್ಲದನ್ನು ಕೂಡ. ಇವಳು ಕೂಡ ನಮ್ಮನೆಯಲ್ಲೇ ಇದ್ಲು. ಮೆಹಂದಿ ಶಾಸ್ತ್ರ, ಅರಿಶಿನ ಶಾಸ್ತ್ರ ಎಲ್ಲ ನಮ್ಮನೆಯಲ್ಲೇ ಆಯಿತು. ಎಷ್ಟು ಸಿಂಪಲ್ ಆಗಿದ್ರೂ ಕೂಡ ಖುಷಿಯಾಗಿ ಎಲ್ಲ ಆಯ್ತು. ಮದುವೆ ಅದು ನಮ್ಮ ಲೈಫ್ನ ನಾವು ಕಟ್ಕೊಂಡು ಇವಾಗ ಚೆನ್ನಾಗಿದ್ದೀವಿ. ಅವ್ರ ಮನೆಗೂ ಹೋಗ್ತಾ ಇರ್ತೀವಿ, ಅವರು ನಮ್ಮ ಮನೆಗೆ ಬಂದಿದ್ರು. 2 ವರ್ಷ ಟೈಮ್ ತಗೊಂಡ್ರು ಅವರು ಕೂಡ ನಮ್ಮ ಮನೇಲಿ ಒಪ್ಕೊಳ್ಳೋಕ್ಕೆ. ಈಗ ಚೆನ್ನಾಗಿ ಒಪ್ಕೊಂಡಿದ್ದಾರೆ, ಚೆನ್ನಾಗಿದ್ದೀವಿ. ಏನು ಗೊತ್ತಾ, ನೀವು ಲವ್ ಮ್ಯಾರೇಜ್ ಆದ್ರೂ ಚೆನ್ನಾಗಿದ್ದು ತೋರಿಸಿದ್ರೆ ನಿಮ್ಮ ಪೇರೆಂಟ್ಸೇ ಬಂದು ನಿಮ್ಮನ್ನ ಮಾತಾಡಿಸ್ತಾರೆ, ಒಪ್ಕೋತಾರೆ. ನೀವು ಲವ್ ಮ್ಯಾರೇಜ್ ಆಗಿ ನೀವೇ ಕಿತ್ತಾಡ್ಕೊಂಡು ಪಾಪ ಅವ್ರಿಗೂ ತೊಂದರೆ ಕೊಟ್ಟರೆ ಅದಕ್ಕೆ ಜನಕ್ಕೆ ಲವ್ ಮ್ಯಾರೇಜ್ ಮೇಲೆ ಬಿಲೀವ್ ಬರಲ್ಲ. ಈಗ ಎಷ್ಟೋ ಲವಲ್ ಹಂಗೆ ಆಗೋದು. ಲವ್ ಮಾಡ್ತೀರಾ, ಪಟ್ ಅಂತ ಮದ್ವೆ ಆಗ್ಬಿಡ್ತೀರಾ, ಸೆಟಲ್ ಆಗಿರಲ್ಲ. ಪಟ್ ಅಂತ ಮದ್ವೆ ಆಗ್ತೀರಾ, ಇಬ್ರು ಕಿತ್ತಾಡಿ ಅವ್ರ ಅಮ್ಮನ ಮನೆಗೆ ಹೋಗ್ತಾರೆ, ನೀವು ನಿಮ್ಮ ಅಮ್ಮನ ಮನೆಗೆ ಹೋಗ್ತಾರೆ. ಸೊ ಇದರಿಂದನೇ ಪೇರೆಂಟ್ಸ್ಗೆ ಲವ್ ಮ್ಯಾರೇಜ್ ಮೇಲೆ ನಂಬಿಕೆ ಇರಲ್ಲ. ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ನೀವು ಮದುವೆ ಆಗಬೇಡಿ. ನೀವಿಬ್ರು ರೆಡಿ ಇದ್ದು, ನೀವಿಬ್ರು ಫೈನಾನ್ಷಿಯಲಿ ನಾವು ಮದುವೆ ಆದರೆ ಮುಂದೆ ಏನಾದರೂ ಚೆನ್ನಾಗಿರ್ಬೋದು ಅಂತ ನಿಮಗೆ ಅನ್ಸಿದ್ರೆ ಮಾತ್ರ ನೀವು ಮದುವೆ ಆಗಿ. ಯಾರನ್ನೋ ಮೆಚ್ಚಿಸೋಕ್ಕೆ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ, ಅದೆಲ್ಲ ಯಾವುದು ಮ್ಯಾಟರ್ ಆಗಲ್ಲ. ಇವಾಗ ನಾನು ಕಮೆಂಟಲ್ಲಿ ನಾನು ಅನ್ಕೋತೀನಿ, ಏನಕ್ಕೆ ಮಾಡಬೇಕಪ್ಪ ಈ ವಿಡಿಯೋಸ್ ಎಲ್ಲ ಅಂತ. ಯಾಕಂದರೆ ನನ್ನ ಹೆಂಡತಿ ಮೇಲೆ ನೆಗೆಟಿವಿಟಿ ಹೋಗ್ತಿದೆ ಅಂದರೆ ನಾನು ಅದನ್ನು ಸರಿ ಮಾಡಲೇಬೇಕಾಗತ್ತೆ. ಆ ಸಂದರ್ಭಕ್ಕೋಸ್ಕರ ನಾನು ಬಂದು ಮಾತಾಡ್ತಾ ಇರೋದು. ಸೊ ಆ ಥರ ಆಗಿಲ್ಲ. ಅವಳು ಯಾವುದು ಓಡಿ ಬಂದಿಲ್ಲ, ಏನೂ ಮಾಡಿಲ್ಲ. ಅವಳಂತ ತಪ್ಪೇನು ಮಾಡೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ, ಅಲ್ವಾ? ನಾವು ಹೇಳ್ತಿಲ್ವಾ, ನೆಗೆಟಿವಿಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಹೇಳ್ಬೋದು, ನಿಂತೀಗ ನೀನು ತೊಳ್ಕೊ, ಬೇರೆಯವ್ರದ್ದು ಆ ಥರ ಎಲ್ಲ ನಮಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಹಂಗೆ ಹೇಳಿ ನಿಮಗೂ ಕೂಡ ಹರ್ಟ್ ಆಗುತ್ತೆ. ನಮಗೆ ಇವಾಗ ನಿಮ್ಗೆ ಹರ್ಟ್ ಮಾಡೋದ್ರಿಂದ ನಮಗೇನೂ ಸಿಗಲ್ಲ. ನೀವು ಹೆಂಗೆ ಇವಾಗ ನಾವೇನೇ ಆಗಿದ್ರು ನಿಮ್ಮಿಂದನೇ ನಾವು ಇವಾಗ ಇದೆಲ್ಲ ವಿಡಿಯೋ ಮಾಡ್ತಿರೋದು ನಿಮಗೋಸ್ಕರನೇ. ಕೆಲವರು ನಮ್ಮನ್ನು ಇಷ್ಟಪಡೋರು ಇರ್ತಾರೆ, ಏನಪ್ಪ ಹಿಂಗೆಲ್ಲ ಹೇಳ್ತಿದ್ದಾರೆ ಇವ್ರ ಬಗ್ಗೆ ಅಂತ. ಕೆಲವ್ರಿಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ಇಷ್ಟು ವರ್ಷದಿಂದ ನಮ್ಮನ್ನು ನೋಡ್ಕೊಬಂದಿರೋ ವ್ಯೂವರ್ಸ್ ಫ್ಯಾಮಿಲಿನೂ ಕೂಡ ಇದೆ. ಅಂದರೆ ಅಷ್ಟು ಪ್ರೀತಿ ಕೊಟ್ಟಿರ್ತೀರಾ, ಅಷ್ಟು ಸಪೋರ್ಟ್ ಕೊಟ್ಟಿರ್ತೀರಾ. ಅವ್ರಿಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಎಲ್ಲರೂ ಆಚೆ ಹೋದಾಗ ನೀವೆಲ್ಲ ಮಾತಾಡಿಸ್ತಿರಲ್ಲ ಪ್ರೀತಿಯಿಂದ. ನಮ್ದು ಒಂದೊಂದು ಸ್ಟೋರಿನೂ ಹೇಳ್ತಿರ್ತೀರಾ, ಎಲ್ಲನೂ ಗೊತ್ತಿದೆ ನಿಮಗೆ. ಸೊ ಅಷ್ಟು ಪ್ರೀತಿ ಮಾಡಿರೋರಿಗೆ ಇದನ್ನ ಹೇಳ್ಬೇಕು. ಇದೊಂದು ಕ್ಲಾರಿಫಿಕೇಶನ್ ಥರ. ಸುಮಾರು ಜನಕ್ಕೆ ಗೊತ್ತಿಲ್ಲ, ನಾವೆಲ್ಲೂ ಇರಲಿಲ್ಲ ಈ ವಿಷಯದ ಬಗ್ಗೆ. ನೆನ್ನೆ ಆಲ್ಬಮ್ ಆಗ್ತಾಗಂತೂ ನಾವೇ ಹೇಳಕ್ ಹೋಗಿಲ್ಲ, ಯಾಕೆಂದ್ರೆ ತುಂಬಾ ಪರ್ಸನಲ್ ವಿಷಯನೆಲ್ಲ ಹೇಳ್ಕೊಳಕ್ ಸರಿ ಆಗಲ್ಲ ಅಂತಾನೆ ಜಾಸ್ತಿ ಯಾವ್ದನ್ನು ತುಂಬಾ ಡೀಟೇಲ್ ಆಗಿರೋ ವಿಷಯಗಳನ್ನ ಯಾವ್ದು ನಾವು ಹಂಚ್ಕೊಳಕ್ ಹೋಗಿಲ್ಲ.
ನಮ್ದೇ ತಪ್ಪು, ಅದಕ್ಕೆ ಈಗ ಹೇಳ್ತಾ ಇದೀವಿ, ಅರ್ಥ ಮಾಡ್ಕೊಳ್ಳಿ. ಇನ್ನಾದ್ರೂ ಅಷ್ಟು ನೆಗೆಟಿವ್ ಆಗಿ ಏನು ಹೇಳಕ್ ಹೋಗ್ಬೇಡಿ, ನೆನ್ನೆ ತುಂಬಾ ನೋವಾಗತ್ತೆ. ನೆನ್ನೆ ಆಲ್ಬಮ್ ಹಾಕ್ದಾಗ ಇದೆಲ್ಲ ಬಂದಿದ್ದು. ಬಟ್ ಓಕೆ, ಅದೇ ಹೇಳಿದ್ನಲ್ಲ, ನಿಮಗೆ ಇಷ್ಟ ಯಾರದೇ, ನಮ್ಮದು ಅಂತ ಅಲ್ಲ, ಯಾರದೇ ವಿಡಿಯೋ ಆದ್ರೂ ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ಬ್ಲಾಗ್ ಬ್ಲಾಕ್ ಮಾಡಿ. ಆಪ್ಷನ್ ಇದೆ, ನೋಡೋಕೆ ಹೋಗ್ಬೇಡಿ. ನಿಮಗೆ ನನಗೂ ನಿಮ್ಗೆ ಇರಿಟೇಟ್ ಮಾಡಬೇಕು ಅಂತ ಉದ್ದೇಶ ಇರಲ್ಲ. ನಿಮ್ಗೆ ಆದಷ್ಟು ಎಂಟರ್ಟೈನ್ಮೆಂಟ್ ಕೊಡಬೇಕು, ಆದಷ್ಟು ನಾನು ಅತ್ತೆ ಸೊಸೆ ಕಂಟೆಂಟೇ ಕೊಡ್ತಿರ್ತೀನಿ. ನಾವೆಲ್ಲ ಅಲ್ಲಿ ಪಾತ್ರಗಳಲ್ಲಿ ಇರ್ತೀವಿ ಅಷ್ಟೇ. ಏನಕ್ಕೆ ಅಂದರೆ ನಿಮ್ಮನ್ನು ನಗ್ಸೋದಕ್ಕೆ. ಕೆಲವೊಂದು ಮೆಸೇಜ್ ಓರಿಯೆಂಟೆಡು ವೀಡಿಯೋಸ್ಗಳನ್ನ ಮಾಡ್ತಿರ್ತೀವಿ. ಏನಕ್ಕೆ, ಒಂದು ಅತ್ತೆ ಸೊಸೆ, ಒಂದು ಕುಟುಂಬ ಅಂದರೆ ಈ ಥರ ಇರಲಿ ಅಂತ ನಮ್ಮ ಉದ್ದೇಶ ಆ ಥರ ಇರುತ್ತೆ. ಆ ಎಂಟರ್ಟೈನ್ಮೆಂಟ್ ಅಂದರೆ ಕಾಮಿಡಿ ವೀಡಿಯೋ ಮಾಡಬೇಕಿದ್ರೆ ನಿಮಗೆ ಕೆಲವೊಬ್ರಿಗೆ ಇರಿಟೇಟ್ ಆಗ್ಬೋದು, ಬಟ್ ನಮ್ಮ ಉದ್ದೇಶ ನಿಮ್ಮನ್ನು ಇರಿಟೇಟ್ ಮಾಡೋದಿರಲ್ಲ. ನಿಮ್ ಮುಖದಲ್ಲಿ ನಗು ನಗು ಬರ್ಬೇಕು ಅಂತ ಅಷ್ಟೇ. ನಮ್ಮ ಉದ್ದೇಶ ಅಷ್ಟೇ ಆಗಿರುತ್ತೆ, ನಿಮ್ಮ ಮುಖದಲ್ಲಿ ನಗು ತರಿಸೋದು. ಕೆಲವರು ಇವಾಗ ಕಾಪಿ ಅಂತಲೂ ಹೇಳ್ತೀರಾ, ಅದನ್ನ ಕಾಪಿ ಮಾಡಿದ್ರು ನಮ್ಮ ಎಫರ್ಟ್ ನಾವು ಹಾಕಬೇಕು, ನಮ್ಮ ತನಕ್ಕೆ ಹೆಂಗೆ ಬೇಕು ಆ ಥರ ಚೇಂಜ್ ಮಾಡ್ಕೊಂಡಿರ್ತೀವಿ. ಯಾವಾಗಲೂ ಓನ್ ಕಂಟೆಂಟ್ ಮಾಡುವಷ್ಟು ನಮಗೂ ಫ್ರೀ ಇರಲ್ಲ. ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಿ, ನಮ್ಮ ಅಪ್ಪ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಅರ್ಥ ಏನು, ನಮ್ಮ ಉದ್ದೇಶ ಏನು ಅಂದರೆ ನಿಮ್ಮ ಮುಖದಲ್ಲಿ ಖುಷಿ ತರಬೇಕು, ಒಂದೊಳ್ಳೆ ಮೆಸೇಜ್ ಪಾಸ್ ಆಗ್ಬೇಕು. ಇವಾಗ ಒಂದು ಕುಟುಂಬ ಅಂದರೆ ಈ ಥರ ಇರಬೇಕು, ಒಂದು ಗಂಡ ಹೆಂಡತಿ ಅಂದರೆ ಈ ಥರ ಇರಬೇಕು. ಮತ್ತು ಇನ್ನೊಂದೇನು ಹೇಳ್ತಾರೆ ಗೊತ್ತಾ, ನೀವು ಬರೀ ಆನ್ ಸ್ಕ್ರೀನಲ್ಲಿ ಹಿಂಗಿದ್ದೀರಾ, ಆಫ್ ಸ್ಕ್ರೀನಲ್ಲಿ ಹಿಂಗೆ ಇಲ್ವಾ ಅಂತ ಹೇಳ್ತಿರಲ್ಲ. ನಾವು ಆನ್ ಸ್ಕ್ರೀನಲ್ಲಿ ನಾವು ಜೊತೆಲಿ ಎಲ್ಲರೂ ಚೆನ್ನಾಗಿರೋದಕ್ಕೇನೆ ಆನ್ ಸ್ಕ್ರೀನಲ್ಲಿ ನಿಮಗೆ ಇಷ್ಟು ಚೆನ್ನಾಗಿ ಬರ್ತಿರೋದಕ್ಕೆ ಕಾರಣ ಅದು. ನಾವು ಅತ್ತೆ ಸೊಸೆ ಆಗಲಿ, ಅತ್ತೆ ಮಾವ ಆಗಲಿ, ನಾವು ಎಲ್ಲರೂ ಪ್ರತಿಯೊಬ್ಬರು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ, ತುಂಬ ಅನ್ಯೂನ್ಯವಾಗಿದ್ದೀವಿ. ಹಾಗೆ ನಾನು ಕೂಡ ನನ್ನ ಗಂಡನ ಜೊತೆ ತುಂಬಾನೇ ಖುಷಿ ಹಂಗಂತ ಜಗಳ ಆಡ್ದಲೇ ಏನಿರಲ್ಲ, ಜಗಳ ಆಡ್ತೀವಿ. ಅದ್ಬಿಟ್ಟು ಯಾಕೆ ಆಡ್ತಿರೋ ಟೈಮ್ ಇಲ್ಲ, ಜಗಳ ಆಡ್ತಿರ್ತೀವಿ. ಜಗಳ ಅಂದ್ರೆ ನಾವಿಬ್ರು ಆಡ್ತಿರ್ತೀವಿ. ಅತ್ತೆ ಮತ್ತೆ ಮಾವ ನನ್ನ ಹತ್ರ ಇಲ್ಲಿ ತನಕ ಒಂದಿನನೂ ಕೂಡ ಏರ್ ಧ್ವನಿಲೂ ಮಾತಾಡಿಲ್ಲ, ಬೈದು ಇಲ್ಲ. ಇವ್ರಿಗೆ ಬೇಕಿದ್ರೆ ಬೈತಾರೆ, ನನ್ನಿಂದನೇ ಇವ್ರು ಬೈಸ್ಕೋತಾರೆ, ನನಗೆ ಬೈತಾರೆ, ನಾನು ಕೆಡ್ಸಾಡ್ತಿರ್ತೀನಿ. ಅದು ಎಲ್ಲರ ಮನೆಯಲ್ಲೂ ಕಾಮನ್ ಆಗಿರುತ್ತೆ. ಅದೆಲ್ಲ ಮೀರಿ ನೀವು ಹೆಂಗೆ ಖುಷಿಯಾಗಿರ್ತೀರಾ ಅನ್ನೋದೇ ಒಂದು ಕುಟುಂಬ, ಒಂದು ಸಂಸಾರ ಅನ್ನೋದು. ಸೊ ಫೈನಲಿ ಇನ್ನೂ ಒಂದು ಹೇಳ್ತಿದ್ದೀನಿ, ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದ್ದೀನಿ, ನಾನು ನೋಡ್ ಬಂದು ಮದ್ವೆ ಆಗಿಲ್ಲ. ಇದು ಯಾವುದನ್ನು ಮತ್ತಿನ್ನೊಂದ್ಸಲ ಹೇಳ್ಬಿಡಿ. ಬೇಕಾದ್ರೆ ನಾವು 4 ಜನ ಇರೋ ಫೋಟೋ ಹಾಕಿದ್ದೆ, ನೀವು ನೋಡಿಲ್ಲ ಅನ್ಸುತ್ತೆ. ಆದ್ರೂ ಇನ್ನೊಂದ್ಸಲ ಸೈಡಲ್ಲಿ ಹಾಕಿರ್ತೀವಿ. ಆಲ್ಬಮ್ ಫೋಟೋಸಿಗೆ ಆ ಥರ ಕಮೆಂಟ್ ಬಂದಿದ್ದು ಬೇಜಾರಾಯಿತು, ಅದಕ್ಕೋಸ್ಕರ ಬಂದು ವಿಡಿಯೋ ಮಾಡ್ತಾ ಇರೋದು. ನಾವು ಆದಷ್ಟು ಇಲ್ಲೂ ಅಷ್ಟೇ, ಲೆಂತಿ ವಿಡಿಯೋದಲ್ಲೂ ಅಷ್ಟೇ, ಆದಷ್ಟು ಮೆಸೇಜ್ ಓರಿಯೆಂಟೆಡು, ಎಂಟರ್ಟೈನ್ಮೆಂಟು ಯಾವ ಥರ ಮಾಡ್ಬೋದು ಆ ಥರ ಮಾಡ್ತಾ ಇರ್ತೀವಿ. ಏನೋ ಒಟ್ಟಿನಲ್ಲಿ ನಿಮ್ಮನ್ನೆಲ್ಲ ನಗಿಸ್ಬೇಕು, ಅದೇ ಉದ್ದೇಶ ಅಷ್ಟೇ. ನಗಿಸ್ತೀವಿ, ಒಂದೊಳ್ಳೆ ಮೆಸೇಜ್ ಪಾಸ್ ಮಾಡಿ. ನಿಮ್ಗೇನಾದರೂ ನಮ್ಮ ವೀಡಿಯೋಸಿಂದ ಬೇಜಾರಾಗ್ತಿದೆ ಅಂದರೆ ಕಮೆಂಟ್ ಪಾಸ್, ಯಾರಿಗೆ ಆದ್ರೂ ಅಷ್ಟೇ, ನೀವು ಒಂದು ಕಮೆಂಟ್ ಹಾಕ್ತೀರಾ ನೆಗೆಟಿವ್ ಅಂದ್ಕೊಳ್ಳಿ, ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಎಷ್ಟು ಡಿಸ್ಟರ್ಬ್ ಆಗ್ತಾರೆ ಅಂದರೆ ಅಷ್ಟು ಡಿಸ್ಟರ್ಬ್ ಆಗ್ತಾರೆ. ಕೆಲವೊಬ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ನಾವು ನಿಯತ್ತಾಗಿದ್ದು ನಾವೆಲ್ಲ ಸರಿ ಮಾಡ್ತಿದ್ದಾಗ ನಮಗೆ ತಲೆ ಕೆಟ್ಟು ಹೋಗುತ್ತೆ, ಯಾಕೆ ಈ ಥರ ಆಗ್ತಿದ್ದಾರೆ ಅಂತ. ನಮಗೆ ಒಂದೊಂದು ಕಮೆಂಟು ನಿಜನ ಪ್ರತಿ ಕಮೆಂಟು ಓದ್ತೀವಿ, ಹಾಗಾಗಿ ಒಂದೊಂದು ನೆಗೆಟಿವ್ ಇರುತ್ತಲ್ಲ, ಎಷ್ಟು ಅಪ್ಸೆಟ್ ಆಗ್ತೀವಿ ಅಂದರೆ ತುಂಬ ಅಪ್ಸೆಟ್ ಆಗ್ತೀವಿ. ಅನ್ಬೋದು ನೆಗೆಟಿವ್ ಬಿಟ್ಟಾಕಿ ಬರೀ ಪಾಸಿಟಿವ್ ತಗೊಳ್ಳಿ ಅಂತ, ಎರಡನ್ನೂ ತಗೊಳ್ಳೇಬೇಕು. ಎರಡನ್ನೂ ತಗೊಳ್ಳೇಬೇಕು. ಏನು ತಪ್ಪು ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ನಾವು ಅದನ್ನು ನೋಡಲೇಬೇಕಲ್ವಾ. ಅದಕ್ಕೆ ನಾನು ಇವಾಗ ಹೇಳ್ತಾ ಇರೋದು, ನಾವು ನಗ್ಸೋದಕ್ಕೋಸ್ಕರ ವಿಡಿಯೋ ಮಾಡ್ತಿರ್ತೀವಿ, ಆ ಪಾತ್ರಗಳಲ್ಲಿ ಇರ್ತೀವಿ, ಆ ಪಾತ್ರನೇ ನಾವಲ್ಲ. ಹಂಗೆ ಅನ್ಕೊಳಕ್ ಹೋಗ್ಬೇಡಿ, ತೀರಾ ಡೀಪ್ ಆಗೆಲ್ಲ. ಇವಾಗ ನೀವೇ ಸ್ಟ್ರೆಸ್ಫುಲ್ ಆಗಿ ಬಂದಿರ್ತೀರ, ಕೆಲಸದ ಒತ್ತಡ ಅದು ಇದು ಎಲ್ಲ ತಲೆನಲ್ಲಿರುತ್ತೆ. ನೀವು ಬಂದಾಗ ಮೊಬೈಲ್ ನೋಡಿದಾಗ ನಿಮ್ಮ ಮುಖದಲ್ಲಿ ಖುಷಿ ತರಿಸ್ಬೇಕು, ಅದಕ್ಕೆ ಏನೇನು ಮಾಡಬೇಕು ಆ ಪ್ರಯತ್ನದಲ್ಲಿ ನಾವಿರ್ತೀವಿ. ಅಷ್ಟೇ ನಮ್ಮ ಉದ್ದೇಶ. ಮತ್ತು ಮೆಸೇಜ್ ಓರಿಯೆಂಟೆಡ್ ಅವಾಗವಾಗ ಮಾಡ್ತಿರ್ತೀವಿ. ಏನಕ್ಕಂದ್ರೆ ಇದರಿಂದ ಏನೋ ಒಂದು ಸಂದೇಶ ಬರೀ ನಗ್ಸ್ತಾನೆ ಇದ್ದವರು ಒಂದು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಆ ಥರ ಇರಿ, ಆ ಥರ ಅಷ್ಟು ಚೆನ್ನಾಗಿರ್ಬೋದು ಫ್ಯಾಮಿಲಿ ಜೊತೆ, ಅದನ್ನೆಲ್ಲ ಅಳವಡಿಸ್ಕೊಳ್ಳಿ. ಮೆಸೇಜ್ ಓರಿಯೆಂಟೆಡ್ ಯಾವತ್ತೂ ತೆಗ್ದಾಕಕ್ಕೆ ಹೋಗ್ಬೇಡಿ ವೀಡಿಯೋಸ್ನ, ಆದಷ್ಟು ಮೆಸೇಜ್ ಓರಿಯೆಂಟೆಡ್ ವೀಡಿಯೋಸ್ ನೋಡಿ. ಆದಷ್ಟು ಲೈಫಲ್ಲಿ ಎಂಜಾಯ್ ಮಾಡಿ, ಎಂಟರ್ಟೈನ್ಮೆಂಟ್ ನೀವು ಮಾಡಿ, ನೀವು ನಗಿಸ್ತಾ ಇರಿ. ನಿಮ್ಮ ಸರೌಂಡಿಂಗ್ ನೀವು ನಗೋದಕ್ಕಿಂತ ನಿಮ್ಮ ಅಕ್ಕಪಕ್ಕದವ್ರನ್ನ ನಗಿಸಿ, ಆಗ ನಿಮಗೆ ಅದರಿಂದ ಸಿಗೋ ಖುಷಿನೇ ಬೇರೆ ಇರುತ್ತೆ. ನೀವೇ ನೋಡಿ, ನಿಮ್ಮ ಸರೌಂಡಿಂಗ್ನ ಯಾವಾಗಲೂ ಖುಷಿಯಾಗಿ ಇಟ್ಕೊಳ್ಳಿ. ಇವ್ರು ಯಾವಾಗಲೂ ಎಲ್ಲರೂ ಖುಷಿಯಾಗಿ ಇಟ್ಕೊಂಡಿರ್ತಾರೆ. ಸರಿ, ಇಷ್ಟಾಗಿತ್ತು. ತಿಂಡಿ ಆಗಿದೆ ಅನ್ಸುತ್ತೆ. ನಮ್ದು ತಿಂಡಿ ಮಾಡ್ಬೇಕು ಇವಾಗ. ನಮ್ಮ ಮನೆಯಲ್ಲಿ ಮಸಾಲೆ ರೊಟ್ಟಿ. ನಿಮ್ಮ ಮನೆಯಲ್ಲಿ ಏನು ತಿಂಡಿ ಅಂತ ಕಮೆಂಟ್ನಲ್ಲಿ ಹಾಕಿರಿ, ನೋಡ್ತೀನಿ ಎಲ್ಲರ ಕಮೆಂಟು. ಸರಿ, ಇಷ್ಟ ಆಗಿತ್ತು ವಿಡಿಯೋ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಇಷ್ಟು ಬೇಗ ಬಾಯ್ ಮಾಡ್ತಿದ್ಯಲ್ಲೇ? ಇಷ್ಟು ಬೇಗ. ಇದು ಅಷ್ಟೇ ಅಪ್ಪ, ಏನು ಪ್ಲಾನ್ ಏನು ಮಾಡಿರಲ್ಲ ವಿಡಿಯೋಸ್ಗಳನ್ನ. ಟೈಮ್ ತೋರಿಸ್ಬಿಡು ಯಾವುದಕ್ಕೂ.
ಇವತ್ತು ಶನಿವಾರ 4 ಜುಲೈ 4 ಜುಲೈ 9 ಗಂಟೆ 9:30 10 ಗಂಟೆ ಅಷ್ಟೊತ್ತಿಗೆ ವಿಡಿಯೋ ಬರುತ್ತೆ. ಇದೊಂಚೂರು ಎಡಿಟ್ ಆಗಿ ಎಕ್ಸ್ಪೋರ್ಟ್ ಎಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾವ ವಿಡಿಯೋನು ಪ್ಲಾನ್ ಮಾಡಲ್ಲ, ನಾವೆಲ್ಲ ಮಾತಾಡಲ್ಲ, ಏನಿರುತ್ತೆ ಅದು ನಿಮಗೆ ತಿಳಿಸ್ಕೊಡೋಣ ಅಂತ ಅಷ್ಟೇ ವಿಡಿಯೋ, ಇನ್ನೇನು ಇಲ್ಲ. ಇದಕ್ಕೂ ಮುಂಚೆ ಇನ್ನೊಂದು ವಿಡಿಯೋ ಮಾಡಿದ್ದು, ಅದನ್ನ ಮಾಡಲಿಲ್ಲ ಯಾಕಂದರೆ ನೆನ್ನೆ ಕಮೆಂಟ್ ನೋಡಿ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಯಾವಾಗ ಕೂತ್ಕೊಂಡು ಮಾಡಿದ್ದೀವಿ. ನಾಳೆ ಹಾಕೋಣ. ಸರಿ, ಬಾಯ್ ಬಾಯ್. ಬಾಯ್ ಬಾಯ್, ನಮಸ್ಕಾರ.